ಹಾಯ್ ಗಾಯ್ಸ್, ವೆಲ್ಕಮ್ ಟು ಸುಹಾಸ್ ಸುಮಾ ಯೂಟ್ಯೂಬ್ ಚಾನಲ್. ಮಾಮೂಲು ಸಂಡೇ ಅಲ್ವಾ, ಸಂಡೇ ಸ್ಪೆಷಲ್ ಏನು ಚಿಕನ್ ಮಟನ್ ಏನಿಲ್ಲ, ಬಟ್ ಎರಡು ಥರ ಫಿಶ್ ಮಾಡ್ತಿದ್ದೀನಿ. ಬಂಗಡೆ ಮೀನು ಮತ್ತು ಬೈಗೆ ಮೀನು. ಒಂದು ಸಾಂಬಾರು ಮಾಡ್ತಿದ್ದೀವಿ, ಒಂದು ಫ್ರೈ ಮಾಡ್ತಿದ್ದೀವಿ. ಇವಾಗ ಅದಕ್ಕೆ ಬೇಕಾಗಿರೋಂಥ ಐಟಮ್ಸ್ ಎಲ್ಲ ಕೊಬ್ಬರಿ, ಈರುಳ್ಳಿ, ಆಮೇಲೆ ಶುಂಠಿ, ಬೆಳ್ಳುಳ್ಳಿ ಮತ್ತು ಮೆಂತ್ಯ, ಆಮೇಲೆ ಕರಿಬೇವು, ಅದು ಕೊತ್ತಂಬರಿ ಸೊಪ್ಪು ಮತ್ತು ಕಾಳುಮೆಣಸು, ಅರಿಶಿನ ಪುಡಿ, ಹುಣಸೆಹಣ್ಣು, ಧನಿಯಾ ಪುಡಿ ಮತ್ತು ಚಿಲ್ಲಿ ಪೌಡ್ರು. ಇವಾಗ ಫ್ರೈ ಮಾಡೋದಕ್ಕೆ ಎಲ್ಲ ಮಸಾಲ ರೆಡಿ ಮಾಡ್ತಿದ್ದೀನಿ. ಶುಂಠಿ, ಬೆಳ್ಳುಳ್ಳಿ ಎರಡನ್ನೂ ಹಾಕ್ತಿದ್ದೀನಿ. ಅದ್ರ ಜೊತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ ಫ್ರೈ ಮಾಡೋದಕ್ಕೆ. ಮಸಾಲ ಅಂದರೆ ಫಸ್ಟ್ ಇದು ಸಾಂಬಾರಿಗೂ ಮಸಾಲ ಬೇಕಾಗಿರೋದಕ್ಕಾಗಿ ಅದನ್ನು ಮಾತ್ರ ಸ್ವಲ್ಪ ನೀರು ಹಾಕಿಬಿಟ್ಟು ಗ್ರೈಂಡ್ ಮಾಡಿ ಸ್ವಲ್ಪ ಫಿಶ್ ಫ್ರೈಗೆ ಹಾಕ್ತಿದ್ದೀನಿ. ಸ್ವಲ್ಪ ಎತ್ತಿಡ್ತಿದ್ದೀನಿ. ಇವಾಗ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಾಯಿತು. ಸ್ವಲ್ಪ ಎತ್ತಿಟ್ಟಾಯಿದೆ. ಆಮೇಲೆ ಇವಾಗ ಫಿಶ್ ಫ್ರೈಗೆ ಹುಣಸೆಹಣ್ಣು ಹಾಕ್ತಿದ್ದೀನಿ. ನಿಂಬೆಹಣ್ಣು ಖಾಲಿಯಾಗಿತ್ತು ಅನ್ನೋ ಕಾರಣಕ್ಕೋಸ್ಕರ ನಾನು ಹುಣಸೆಹಣ್ಣು ಹಾಕ್ತಿದ್ದೀನಿ. ಅದಕ್ಕೆ ಹುಣಸೆಹಣ್ಣು ಮತ್ತು ಅರಿಶಿನ ಪುಡಿ, ಕಾಳುಮೆಣಸು, ಆಮೇಲೆ ಚಿಲ್ಲಿ ಪೌಡ್ರು, ಆಮೇಲೆ ಧನಿಯಾ ಪೌಡ್ರು, ಅದಕ್ಕೆ ಉಪ್ಪು ಹಾಕಿದ್ದೀನಿ. ಇವಾಗ ಉಪ್ಪು ಅದಕ್ಕೆ ರುಚಿಗೆ ಎಷ್ಟು ಬೇಕಷ್ಟು ಅದನ್ನು ಫುಲ್ ಇವಾಗ ಗ್ರೈಂಡ್ ಮಾಡ್ತಿದ್ದೀನಿ. ಗಟ್ಟಿಯಾಗಿ ಗ್ರೈಂಡ್ ಮಾಡಬೇಕು. ತುಂಬ ನೀರಾದರೆ ಅದಕ್ಕೆ ಮೀನಿಗೆ ಕ್ಲೀನಾಗಿ ಮ್ಯಾರಿನೇಟ್ ಆಗೋಲ್ಲ ಅಂದ್ಬಿಟ್ಟು ಗಟ್ಟಿಯಾಗಿ ಮಾಡಬೇಕು. ಅದಕ್ಕೆ ಇವಾಗ ಸ್ವಲ್ಪ ಫಿಶ್ ಫ್ರೈ ಮಸಾಲ ಆ್ಯಡ್ ಮಾಡ್ತಿದ್ದೀನಿ. ಸ್ವಲ್ಪ ಹಾಕಿದ್ದೀನಿ, ಜಾಸ್ತಿ ಏನು ಹಾಕಿಲ್ಲ. ಅರ್ಧ kg ಮೀನಿಗೆ ಎಷ್ಟು ಬೇಕೋ ಅಷ್ಟು ಹಾಕಿದ್ದೀನಿ. ಇವಾಗ ಒಂದೊಂದೇ ಮೀನಿಗೆ ಮ್ಯಾರಿನೇಟ್ ಮಾಡಬೇಕು ಇವಾಗ. ಯಾಕೆಂದರೆ ಕ್ಲೀನಾಗಿ ಉಪ್ಪು ಮತ್ತು ಖಾರ ಅದಕ್ಕೆ ಮ್ಯಾರಿನೇಟ್ ಆಗಬೇಕಲ್ಲ ಮೀನಿಗೆ. ಆ ಕಾರಣಕ್ಕೋಸ್ಕರ ಒಂದೊಂದೇ ಮೀನಿಗೆ ಮ್ಯಾರಿನೇಟ್ ಮಾಡ್ತಿದ್ದೀನಿ. ಇವಾಗ ನೋಡ್ತಿದ್ದೀರಾ, ಅದೇ ಥರನೇ ಒಂದೊಂದೇ ಮೀನಿಗೆ ಮಾತ್ರ ಮ್ಯಾರಿನೇಟ್ ಮಾಡಿಬಿಟ್ಟು ಆಲ್ಮೋಸ್ಟ್ 1 ಅವರ್ ಬೇಕಾಗುತ್ತೆ. ನಾನು ಮಾಡೋದ್ರೊಳಗೆ 1 ಅವರ್ ಆಗುತ್ತೆ ಅಂದ್ಬಿಟ್ಟು ಮ್ಯಾರಿನೇಟ್ ಮಾಡಿ 1 ಅವರ್ ಎತ್ತಿಟ್ಟಿದ್ದೀನಿ ಮೀನನ್ನ. ಇವಾಗ ಕ್ಲೀನಾಗಿ ಅಷ್ಟಕ್ಕೂ ಒಂದೊಂದೇ ಮೀನಿಗೆ ಮ್ಯಾರಿನೇಟ್ ಮಾಡ್ತಿದ್ದೀನಿ. ನೋಡಿದ್ದೀರಾ, ಮ್ಯಾರಿನೇಟ್ ಮಾಡಿದ್ದೀನಿ. ಇವಾಗ ಅದನ್ನು ಎತ್ತಿಡ್ತಾ ಇದ್ದೀನಿ. ಕ್ಲೀನಾಗಿ ಎಲ್ಲ ಮುಚ್ಚಿ ಎತ್ತಿಡ್ತಾ ಇದ್ದೀನಿ ಮೀನನ್ನು. ಇವಾಗ ಫಿಶ್ ಸಾಂಬಾರಿಗೆ ಮಸಾಲ ಮಾಡ್ತಿದ್ದೀನಿ. ಕೊಬ್ಬರಿ ಮತ್ತು ಈರುಳ್ಳಿ, ಅದಕ್ಕೆ ಸ್ವಲ್ಪ ಮೆಂತ್ಯನ ಡ್ರೈ ರೋಸ್ಟ್ ಮಾಡಿ ಇಟ್ಟಿದ್ನಲ್ಲ, ಮೆಂತ್ಯ ಹಾಕ್ತಿದ್ದೀನಿ. ನೋಡ್ತಿದ್ರೆ ಮೆಂತ್ಯ ಹಾಕಾಯಿತು. ಇವಾಗ ಅದಕ್ಕೇ ಕಾಳುಮೆಣಸು ಹಾಕಿದ್ದೀನಿ ಮತ್ತು ಅರಿಶಿನ ಪುಡಿ ಹಾಕಿದ್ದೀನಿ. ಆಮೇಲೆ ಧನಿಯಾ ಪೌಡ್ರ್ ಹಾಕಿದ್ದೀನಿ 2 ಚಮಚ. ನನಗೆ ಅರ್ಧ kg ಮೀನು ತಗೊಂಡಿರೋದು, ನಾನು ಅದಕ್ಕೆ ಎಷ್ಟು ಬೇಕೋ ಆ ಕ್ವಾಂಟಿಟಿಯಲ್ಲಿ ಹಾಕ್ತಿದ್ದೀನಿ. ಚಿಲ್ಲಿ ಪೌಡ್ರ್ ಹಾಕ್ತೆ. ಆಮೇಲೆ ಹುಣಸೆಹಣ್ಣು ಹಾಕಿದ್ದೀನಿ. ಯಾಕೆಂದರೆ ನಾವು ಸ್ವಲ್ಪ ಹುಣಸೆಹಣ್ಣು ಜಾಸ್ತಿ ತಿನ್ನೋದ್ರಿಂದ ಹುಣಸೆಹಣ್ಣು ನಮ್ಗೆ ಎಷ್ಟು ಬೇಕು ಅಷ್ಟು ಹಾಕಿದ್ದೀನಿ. ಸ್ವಲ್ಪ ಟೇಸ್ಟ್ ಚೇಂಜ್ ಇರಲಿ ಅಂದ್ಬಿಟ್ಟು ಸ್ವಲ್ಪ ಜೀರಿಗೆ ಹಾಕಿದ್ದೀನಿ. ಆಮೇಲೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಉಪ್ಪು ಯಾಕೆ ಅಂದರೆ ಮಸಾಲೆ ಎಲ್ಲ ಕ್ಲೀನಾಗೆ ಉಪ್ಪು ಇರುತ್ತೆ, ಮತ್ತು ಎಕ್ಸ್ಟ್ರಾ ಕುದಿಯುವಾಗ ಆ್ಯಡ್ ಮಾಡೋದು ಬೇಡ ಅಂದ್ಬಿಟ್ಟು ಮಸಾಲಕ್ಕೆ ನಾನು ಉಪ್ಪು ಹಾಕಿ ಗ್ರೈಂಡ್ ಮಾಡಿದ್ದೀನಿ. ನೋಡಿದ್ದೀರಾ, ಮಸಾಲ ರೆಡಿ ಆಯಿತು. ಫಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿದ್ನಲ್ಲ, ಅದೊಂದು ಸ್ವಲ್ಪ ಆ್ಯಡ್ ಮಾಡಿದ್ದೀನಿ ಇದಕ್ಕೆ. ನಾ ಮಸಾಲ ತಿರ್ಸಿದ್ನಲ್ಲ, ಅದಕ್ಕೆ ನೆಕ್ಸ್ಟ್ ಆ್ಯಡ್ ಮಾಡಿಲ್ಲ, ಬಟ್ ಫಸ್ಟೇ ಮಾಡಿದ್ನಲ್ಲ ಅದನ್ನೇ ಸ್ವಲ್ಪ ತೆಗೆದಿಟ್ಟಿದ್ದೆ. ಇವಾಗ ನೋಡಿದ್ದೀರಾ, ನಿಮಗೆ ಎಷ್ಟು ತಿಕ್ನೆಸ್ ಬೇಕೋ ಅಷ್ಟು ತಿಕ್ನೆಸ್ಸಲ್ಲಿ ಅದು ಸಾಂಬಾರನ್ನ ನೀವು ರೆಡಿ ಮಾಡ್ಕೊಳ್ಳಿ. ಇವಾಗ ಕುದೀತಾ ಇದೆ ಸಾಂಬಾರು. ಅದಕ್ಕೆ ಕ್ಲೀನಾಗಿ ತೊಳೆದು ಕಟ್ ಮಾಡಿ ಇಟ್ಟಿರೋಂತಹ ಮೀನನ್ನ ಆ್ಯಡ್ ಮಾಡ್ತಿದ್ದೀನಿ. ಸ್ವಲ್ಪ ಕುದ್ಮೇಲೆ ಆ್ಯಡ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಆ್ಯಡ್ ಮಾಡ್ತಿದ್ದೀನಿ. ಫುಲ್ಲು ಎಲ್ಲ ಆ್ಯಡ್ ಮಾಡಿದ್ದೀನಿ ಇವಾಗ ಮೀನನ್ನು. ನೋಡ್ತಿದ್ದೀರಾ, ಒಂದೊಂದೇ ತೆಗೆದು ಹಾಕ್ತಿದ್ದೀನಿ. ಅಷ್ಟು ಒಂದೇ ಸರಿ ಹಾಕಿಲ್ಲ, ಕುದೀತಾ ಇದೆ. ಸ್ವಲ್ಪ ಎಣ್ಣೆ ಆ್ಯಡ್ ಮಾಡಿದ್ದೀನಿ ಅದಕ್ಕೆ ಲಾಸ್ಟಿಗೆ ಕುದಿಯುವಾಗ. ನೋಡ್ತಿದ್ದೀರಾ, ಕ್ಲೀನಾಗಿ ಕುದೀತಾ ಇದೆ ಇವಾಗ ಮೀನು. ಅಂದರೆ ಸೌಟಲ್ಲೇನು ಮಿಕ್ಸ್ ಮಾಡೋಂಗಿಲ್ಲ. ಸ್ವಲ್ಪ ಬಟ್ಟೆ ತಗೊಂಡ್ಬಿಟ್ಟು ಆ ಕಡೆ ಈ ಕಡೆ ಅಲ್ಲಾಡಿಸಿದ್ರೆ ಮೀನೇನು ಹಾಳಾಗಲ್ಲ ಅಂದ್ಬಿಟ್ಟು ಸ್ವಲ್ಪ ಅಲ್ಲಾಡ್ಸಿದ್ದು ಮಾಡಿದೆ. ಇವಾಗ 1 ಅವರ್ ಆಗಿತ್ತು. ನಾನು ಇವಾಗ ಫಿಶ್ನೆಲ್ಲ ಮಸಾಲಲ್ಲಿ ಮ್ಯಾರಿನೇಟ್ ಮಾಡಿಟ್ಟು ಇವಾಗ ಒಂದು ಸ್ವಲ್ಪ ಸಣ್ಣ ರವೆ ತಗೊಂಡಿದ್ದೀನಿ, ಚಿರೋಟಿ ರವೆ. ಅದಕ್ಕೊಂದು ಸ್ವಲ್ಪ ಕಾರ್ನ್ಫ್ಲೋರ್ ಮತ್ತು ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿದ್ದೀನಿ. ಯಾಕೆಂದರೆ ಅದು ರವೆ ಕೋಟೆಡ್ ಎಲ್ಲೂ ಬಿಟ್ಕೊಬಾರ್ದು ಎಣ್ಣೆಗೆ ಹಾಕಿ ಫ್ರೈ ಮಾಡುವಾಗ ಅನ್ನೋ ಕಾರಣಕ್ಕೋಸ್ಕರ ಸ್ವಲ್ಪ ಕಾರ್ನ್ಫ್ಲೋರ್ ಹಾಕಿದ್ದೀನಿ. ಕಾರ್ನ್ಫ್ಲೋರ್ ಹಾಕಿದರೆ ಕ್ಲೀನಾಗೆ ಅದಕ್ಕೆ ಆ್ಯಡ್ ಮಾಡಿರೋಂತಹ ಮಸಾಲ ಮತ್ತು ಏನು ರವೆ ಹಾಕಿದ್ದೀನಲ್ಲ, ಅದು ಯಾವುದನ್ನು ಸಮೇತ ತವಾಗೆ ಅಂಟ್ಕೊಳ್ಳಲ್ಲ. ಕ್ಲೀನಾಗೆ ಫುಲ್ ಮೀನಿಗೆ ಮಾತ್ರ ಮ್ಯಾರಿನೇಟ್ ಆಗಿರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಆ್ಯಡ್ ಮಾಡಿದ್ದೀನಿ ನಾನು. ನೋಡ್ತಿದ್ದೀರಾ, ಮೀನನ್ನೆಲ್ಲ ಮಸಾಲ ಎಲ್ಲ ಹಾಕಿಬಿಟ್ಟು ಸ್ವಲ್ಪ ಅದಕ್ಕೆಲ್ಲ ರವೆ ಎಲ್ಲ ಹಾಕಿಬಿಟ್ಟು ಫುಲ್ ಮ್ಯಾರಿನೇಟ್ ಮಾಡಿಬಿಟ್ಟು ಅದನ್ನು ತವಾ ಮೇಲೆ ಫ್ರೈ ಮಾಡ್ತಿದ್ದೀನಿ. ಫುಲ್ ಎಣ್ಣೆಲಿ ಡೀಪ್ ಫ್ರೈ ಮಾಡ್ತಿಲ್ಲ, ತವಾ ಫ್ರೈಯೇ ಮಾಡೋದು ನಾನು ಯಾವಾಗ್ಲೂ. ಹಾಗಾಗಿ ತವಾ ಫ್ರೈ ಮಾಡ್ತಿದ್ದೀನಿ. ಎಲ್ಲ ಮೀನನ್ನು ಒಂದೊಂದೇ ಮಸಾಲೆಲ್ಲ ಡಿಪ್ ಮಾಡಿಬಿಟ್ಟು ಅದಕ್ಕೆ ಹಾಕ್ತಿದ್ದೀನಿ. ನೋಡ್ತಿದ್ದೀರಾ, ಇವಾಗ ಒಂದು ಸೈಡ್ ಸ್ವಲ್ಪ ಬೆಂದಿದೆ.
ನೋಡ್ತಿದ್ದೀರಾ, ಎಲ್ಲೂ ಮಸಾಲ ಪ್ಯಾನ್ಗೆಲ್ಲೂ ಅದು ಅಂಟ್ಕೊಂಡಿಲ್ಲ. ಯಾಕೆಂದರೆ ಕಾರ್ನ್ಫ್ಲೋರ್ ಹಾಕಿದ್ದೀವಲ್ಲ, ಹಾಗಾಗಿ ಚೆನ್ನಾಗಾಗುತ್ತೆ ಅದು, ಮಸಾಲಸ್ ಎಲ್ಲೂ ಅಂಟಲ್ಲ ಅಂದ್ಬಿಟ್ಟು ಸ್ವಲ್ಪ ಕಾರ್ನ್ಫ್ಲೋರ್ ಹಾಕ್ತೀನಿ. ಅಷ್ಟು ಬಿಟ್ಟರೆ ನೋಡ್ತಿದ್ದೀರಾ ಫುಲ್ ಕ್ಲೀನಾಗಿ ತವ ಬಿಟ್ಟಿದೆ. ಮೀನಿಗೆ ಅಂಟಿದೆ ಬಿಟ್ಟರೆ ತವಾಗೆ ಎಲ್ಲೂ ಮಸಾಲ ಆ್ಯಡ್ ಆಗಿಲ್ಲ. ನೋಡ್ತಿದ್ದೀರಾ 2 ಕಡೆನೂ ಬೆಂದಿದೆ. ಇವಾಗ ರೆಡಿಯಾಗಿದೆ. ಸಾಂಬಾರು ಕೂಡ ರೆಡಿಯಾಗಿ ಈ ಕಡೆ ಇದೆ. ಈ ಕಡೆ ನೋಡ್ತಿದ್ದೀರಾ ಸಾಂಬಾರು ರೆಡಿಯಾಗಿದೆ. ಆಮೇಲೆ ಫಿಶ್ ಫ್ರೈ ಕೂಡ ರೆಡಿಯಾಗಿದೆ. ನೆಕ್ಸ್ಟ್ ಸರ್ವ್ ಮಾಡೋದೇ, ಇನ್ನು ಮಧ್ಯಾಹ್ನ ಆಗಿದೆ. ಊಟಕ್ಕೆ ಇನ್ನೂ ರೆಡಿ ಮಾಡ್ತಿದ್ದೀನಿ. ಇವತ್ತು ಬೆಳಗ್ಗೆ ಮಾಡಿಲ್ಲ, ಮಧ್ಯಾಹ್ನ ಮಾಡಿದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್. ಪ್ಲೀಸ್ ಕಮೆಂಟ್.